ಸ್ನೇಹಿತರೆ, ನಾನು ನಿಮ್ಮ JK. ಎಲ್ಲ ಮಹಿಳೆಯರು ಇದನ್ನು ಕೇಳಲೇಬೇಕಾಗಿದೆ. ಸ್ತ್ರೀ ಅಂದರೆ ಶಕ್ತಿಯ ಪ್ರತೀಕ. ಆದರೆ ನೀವೇ ಎಲ್ಲವನ್ನು ತಲೆ ಕೆಡಿಸ್ಕೊಂಡು ಮಾಡಬೇಕಂತ ಎಲ್ಲೂ ಬರೆದಿಟ್ಟಿಲ್ಲ ಕಣ್ರಿ. ಹೌದು ಸಹೋದರಿಯರೇ, ನೀವು ಸೂಪರ್ ಮಾಮ್, ಸೂಪರ್ ಹೌಸ್ ವೈಫ್, ಸೂಪರ್ ಪ್ರೊಫೆಷನಲ್, ಸೂಪರ್ ವುಮೆನ್ ಆಗಬೇಕಾಗಿಲ್ಲ. ಯಾಕಂದರೆ ನಿಮ್ಮ ದೇಹವು ದಣಿದು ನಿಮ್ಮ ದೇಹಕ್ಕೆ ನಿಮ್ಮ ಅವಶ್ಯಕತೆ ಬಿದ್ದಾಗ ನೀವು ನಿಮ್ಮನ್ನು ನಿರ್ಲಕ್ಷಿಸಿ ಇತರರಿಗಾಗಿ ಮೀಸಲಿಟ್ಟ ನಿಮ್ಮ ಸಮಯ, ನಿಮ್ಮ ದುಡಿಮೆ, ನೀವು ತೋರಿಸಿದ್ದ ಪ್ರೀತಿ, ಬೇರೆಯವರ ಮೇಲೆ ನೀವಿಟ್ಟ ಕಾಳಜಿ ನೆನಪಿಸಿಕೊಳ್ಳುವವರು ಬೆರಳೆಣಿಕೆಯಷ್ಟು ಜನ ಮಾತ್ರ ಸಹೋದರಿಯರೇ. ನೀವು ಕುಟುಂಬಕ್ಕೆ ಆಗಲಿ, ಸ್ನೇಹಿತ ವರ್ಗಕ್ಕೆ ಆಗಲಿ, ಅಥವಾ ನೀವು ಜನಿಸಿದ ಮಕ್ಕಳೇ ಆಗಲಿ, ಒಂದಲ್ಲ ಒಂದು ದಿನ ನಿಮ್ಮ ಶ್ರಮವನ್ನು ಟೀಕೆ ಮಾಡಿ ನೀವು ಅವರಿಗೆ ದೊಡ್ಡದಾಗಿ ಏನು ಮಾಡಿಲ್ಲ ಅಂತ ಹೇಳಿ ಹೋಗ್ತಾರೆ. ಅವರು ಆಡುವ ಒಂದೇ ಮಾತಲ್ಲಿ ನೀವು ಇಷ್ಟು ವರ್ಷ ಶ್ರಮಪಟ್ಟು ಅವ್ರನ್ನ ನೋಡ್ಕೊಂಡಿರ್ತೀರಲ್ಲ, ಅದನ್ನು ಚಿವ್ಟ್ ಹಾಕಿ ಒಂದೇ ಮಾತಲ್ಲಿ ಮುಗಿಸ್ಬಿಡ್ತಾರೆ. ಈಗಾಗಲೇ ಈ ಅನುಭವ ನಿಮ್ಮಲ್ಲಿ ತುಂಬ ಜನಕ್ಕೆ ಆಗಿದೆ ಅಂತ ಅನ್ಕೋತೀನಿ. ಅದಕ್ಕೆ ತಾಯಿಂದ್ರೆ ನಿಮಗೆ ಒಂದು ಕಿವಿ ಮಾತು ಹೇಳಬೇಕಂತ ಅನಿಸ್ತು, ಹೇಳ್ತಾ ಇದ್ದೀನಿ. ಮನೆಗಳಲ್ಲಿ ನಿಮಗೆ ನೀವೇ ಹಾಕ್ಕೊಂಡಿರೋ ದಿಗ್ಬಂಧನಗಳಿಂದ ಹೊರಬನ್ನಿ. ಒಂದು 20 ನಿಮಿಷ ನನಗೂ ಈ ಪ್ರಪಂಚಕ್ಕೂ ಸಂಬಂಧವೇ ಇಲ್ಲ ಅಂತ ಒಂದು ಒಳ್ಳೆ ವಾಕ್ ಹೋಗಿ. ಇಷ್ಟು ದಿನ ಬೇರೆಯವ್ರಿಗಾಗಿ ಸುರಿಸ್ತಿದ್ದ ಬೆವರನ್ನು ನಿಮಗಾಗಿ ಸುರಿಸಿ ವ್ಯಾಯಾಮ ಮಾಡಿ. ಬೇರೆ ಎಲ್ಲರ ಜೀವನ ಸುಲಭ ಮಾಡೋಕ್ಕೆ ನೀವು 4 ಗೋಡೆ ಮಧ್ಯೆ ಉಸಿರು ಕಟ್ಕೊಂಡು ಇದೇ ನನ್ನ ಪ್ರಪಂಚ ಅಂತ ಅಂದ್ಕೊಳ್ಳೋದು ಬಿಟ್ಟು ಪ್ರಕೃತಿಯ ಮಡಿಲಲ್ಲಿ ಬಂದು ನಿಮಗಾಗಿ ಒಂದಿಷ್ಟು ಸಮಯ ಉಸಿರಾಡಿ, ಪಾರ್ಕಿಗೆ ಹೋಗಿ, ಯೋಗ ಮಾಡಿ, ಜಿಮ್ಗೆ ಹೋಗಿ, ನಿಮಗೆ ಏನು ತಿನ್ಬೇಕನ್ಸುತ್ತೋ ಅದನ್ನು ತಿನ್ನಿ. ನಿಮ್ಮನ್ನು ನೀವೇ ಸರಿಪಡಿಸ್ಕೊಳ್ಳಿ. ಯಾರ ಅಪ್ಪಣೆ ಇಲ್ಲದೆ, ಯಾರ ಹಂಗಿಲ್ಲದೆ ಮಲಗಬೇಕಂದ್ರೆ ಮಲಗಿ ನಿದ್ದೆ ಮಾಡಿ. ನಿಮಗೆ ಇಷ್ಟವಾದ ಪುಸ್ತಕ ಓದಿ, ಆಸೆಪಟ್ಟ ಬಟ್ಟೆಗಳನ್ನ ಧರಿಸಿ. ನೀವು ನೀವಾಗಿರಿ. ಮೊದಲ ಆದ್ಯತೆಯಾಗಿ ನೀವು ನಿಮ್ಮನ್ನು ನೋಡಿಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿಸಿ. ಕೆಲವೊಮ್ಮೆ ಅವಶ್ಯಕತೆ ಬಿದ್ದಾಗ ಯಾರೇ ಆಗಲಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಇಲ್ಲ ಆಗಲ್ಲ ಅಂತ ಹೇಳೋ ಧೈರ್ಯ ಮಾಡಿ. ಮತ್ತು ಅದನ್ನು ನಿಮಗಾಗಿ, ನಿಮ್ಮ ಬ್ರೀದಿಂಗ್ ಸ್ಪೇಸ್ಗಾಗಿ ಪ್ರತ್ಯೇಕವಾಗಿ ಮಾಡಿ. ಮಕ್ಕಳು ಬೆಳೆದ ಮೇಲೆ ನಿಮ್ಮ ಹಂಗು ಅವರಿಗೆ ಬೇಕಾಗಿರಲ್ಲ. ಅವ್ರ ಜೀವನ ನೋಡಿಕೊಂಡು ಅವರು ಹೋಗ್ತಾನೆ ಇರ್ತಾರೆ. ಇಲ್ಲಿ ಯಾವುದಕ್ಕೂ ಗ್ಯಾರಂಟಿ ಇಲ್ಲ. ಗಂಡಂದಿರೋ ಶಾಶ್ವತವಾಗಿ ಕೊನೆ ಉಸಿರಿರೋವರೆಗೂ ಇರ್ತಾರ ಅನ್ನೋ ಗ್ಯಾರಂಟಿನೂ ಇಲ್ಲ. ನೀವು ಇಷ್ಟು ದಿನ ಎಲ್ರಿಗಾಗಿ ಮಾಡ್ತಾ ಇದ್ರಲ್ಲ ಕೆಲಸ, ಅದಕ್ಕೂ ಪರ್ಯಾಯ ಹುಡುಕೋತಾರೆ ಜನ. ಮನೆ ಇವತ್ತು ಶುದ್ಧ ಮಾಡಿರ್ತೀರ, ನಾಳೆ ಮತ್ತೆ ಕೊಳೆ ಆಗುತ್ತೆ. ಅದು ದಿನಂಪ್ರತಿ ನಡೆಯೋ ವಾಡಿಕೆ. ಆದರೆ ಸಹೋದರಿಯರೇ, ನಿಮ್ಮ ಭಾವನಾತ್ಮಕ ಆರೋಗ್ಯವು ಮುಖ್ಯವಾಗಿದೆ. ಮತ್ತು ನಿಮಗೆ ಜೀವನದಲ್ಲಿ ನಿಮಗಾಗಿ 2ನೇ ಅವಕಾಶ ಸಿಗದಿರಬಹುದು. ಸ್ತ್ರೀ ಅನ್ನೋದು ಒಂದು ವರ, ಒಂದು ಶಕ್ತಿ. ಅದನ್ನು ಬೇರೆಯವರಿಗೆ ಮಾತ್ರ ಮೀಸಲಿಡಬೇಡಿ. ಆ ಶಕ್ತಿನ ನೀವು ನಿಮಗಾಗಿ ಮೀಸಲಿಡೋದು ಕಲೀರಿ. ಆ ಶಕ್ತಿನ ನೀವು ನಿಮಗಾಗಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಉಪಯೋಗಿಸಿಕೊಳ್ಳಿ ಸಹೋದರಿಯರೇ. ಸ್ನೇಹಿತರೆ, ಹೆಣ್ಣು ಮಕ್ಕಳ ಸಬಲೀಕರಣ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗುತ್ತೆ. ನಾವು ಅವರ ಬೆಳವಣಿಗೆಯಲ್ಲಿ ಕೈ ಜೋಡಿಸೋಣ.